ಕುಮಾರಸ್ವಾಮಿ ಅವರು ಕೂಡ ಈಗ ಹೇಳಿದ್ರಲ್ಲ, ಆರ್ ವಿ ದೇಶಪಾಂಡೆ ಅವರು ಸಿಎಂ ಆಗ್ಬೇಕು ಅಂತ ಕೆಲವರು ಇಷ್ಟಪಡ್ತಾರೆ. ಹಾಗಾದ್ರೆ ಅವರು ಕೂಡ ಹಿರಿಯರಿದ್ದಾರೆ, ಅದಕ್ಕೆಲ್ಲ ಸಮಯ ಸಂದರ್ಭ ಅನ್ನುವಂಥದ್ದನ್ನ ಹೇಳಿದ್ರಲ್ಲ. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರ್ ವಿ ದೇಶಪಾಂಡೆ ಅವರು ಕೂಡ ಒಂದು ಮಾತನ್ನ ಹೇಳಿದ್ರು. ಸಿಎಂ ಆಗೋದಕ್ಕೆ ಅರ್ಹತೆ ಇರಬಹುದು ನಂಗೆ, ಆದ್ರೆ ಅವಕಾಶ ಸಿಕ್ಕಿಲ್ಲ. ಇದು ಸಚಿವ ದೇಶಪಾಂಡೆ ಅವರು ಕೊಟ್ಟಿರುವಂತಹ ಹೇಳಿಕೆ. ಕುಮಾರಸ್ವಾಮಿ ಅವರು ಕೊಟ್ಟರಲ್ಲ ಹೇಳಿಕೆ ಮುಖ್ಯಮಂತ್ರಿಗಳು, ಆ ಹೇಳಿಕೆಗೆ ಸಂಬಂಧಪಟ್ಟಂತೆ ಆರ್ ವಿ ದೇಶಪಾಂಡೆ ಅವರು ಈ ರೀತಿಯಾಗಿ ಪ್ರತಿಕ್ರಿಯೆಯನ್ನ ಕೊಡ್ತಾರೆ. ದೆಹಲಿಯಲ್ಲಿ ಆರ್ ವಿ ದೇಶಪಾಂಡೆ ಅವರು ಕೊಟ್ಟಿರುವಂತಹ ಈ ಹೇಳಿಕೆ ಇದೆಯಲ್ಲ, ಇದು ಅಂದ್ರೆ ನನಗೆ ಅರ್ಹತೆ ಇದೆ, ಅವಕಾಶ ಸಿಕ್ಕಿಲ್ಲ, ಏನ್ ಮಾಡೋದು ಅನ್ನುವಂತ ರೀತಿಯಲ್ಲಿ ಆರ್ ವಿ ದೇಶಪಾಂಡೆ ಅವರ ಹೇಳಿಕೆ ಇತ್ತು. ಇವತ್ತು ಕುಮಾರಸ್ವಾಮಿ ಅವರು ಕಂಪ್ಲೀಟ್ ಒಂದ್ ರೀತಿ ಡಿಫೆನ್ಸಿವ್ ಆಗಿ ಸಿದ್ದರಾಮಯ್ಯನವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಳಿಕೆಯನ್ನ ಕೊಡುವ ಪ್ರಯತ್ನ ಪಟ್ಟರು. ಅದರ ಜೊತೆಗೇನೆ ಒಂದ್ ರೀತಿ ಒತ್ತಾಯ ಎಲ್ಲದೂ ಇರುತ್ತೆ, ಬಟ್ ಅವಕಾಶ ಬೇಕಲ್ವಾ, ಒತ್ತಾಯ ಎಲ್ಲರೂ ಮಾಡೇ ಮಾಡ್ತಾರೆ ಸಹಜವಾಗಿ, ಆದ್ರೆ ಅವಕಾಶಗಳು ಬೇಕು, ಜೊತೆಗೆ ಸಮಯ ಸಂದರ್ಭ ಬರ್ಬೇಕಲ್ವಾ ಅನ್ನೋದನ್ನ ಹೇಳೋ ಮುಖಾಂತರವಾಗಿ ಸದ್ಯದ ಮಟ್ಟಿಗೆ ನಿಮ್ಗೆ ಆ ಸಮಯ ಸಂದರ್ಭ ಇಲ್ಲ ಅನ್ನುವಂತ ರೀತಿಯಲ್ಲೂ ಕೂಡ ಬಹುಶಃ ಒಂದು ರೀತಿಯ ಅಂತ ಸ್ಪಷ್ಟನೆ ಕೊಡುವಂತ ಪ್ರಯತ್ನವನ್ನ ಪಟ್ಟಿದ್ದಾರೆ ಸಿದ್ದರಾಮಯ್ಯನವರಿಗೆ. ಜೊತೆಗೆ ಅದನ್ನೇನು ನಾನು ರಾಹುಲ್ ಗಾಂಧಿ ಅವ್ರ ಜೊತೆಗೆ ಅದನ್ನ ಮಾತಾಡೋದಕ್ಕೆ ಹೋಗಿಲ್ಲ ಅನ್ನುವಂಥದ್ದನ್ನ ಕೂಡ ಹೇಳೋ ಮುಖಾಂತರವಾಗಿ ಬಹುಶಃ ಕುಮಾರಸ್ವಾಮಿ ಈ ಹೇಳಿಕೆಯನ್ನ ಬಹಳ ನಾನು ಗಂಭೀರವಾಗಿ ಏನು ಪರಿಗಣಿಸೇ ಇಲ್ಲ, ಹೆಚ್ಚಿನ ಮಹತ್ವ ಇದಕ್ಕೆ ಕೊಡಬೇಕಾದಂತ ಅನಿವಾರ್ಯತೆನೇ ಇಲ್ಲ ಅನ್ನುವಂತ ರೀತಿಯಲ್ಲಿ ರಿಯಾಕ್ಟ್ ಮಾಡಿದ್ದಾರೆ. ಅದರ ಜೊತೆಗೇನೆ ಅವರು ಮಾತನಾಡ್ತಾ ಇನ್ನೊಂದು ಮಾತನ್ನ ಹೇಳ್ತಾರೆ. ಪಕ್ಕದಲ್ಲೇ ಆರ್ ವಿ ದೇಶಪಾಂಡೆ ಅವರು ಇರ್ತಾರೆ, ಕಂದಾಯ ಸಚಿವರು. ಸೊ ಇವರು ನನಗಿಂತ ಹಿರಿಯರಿದ್ದಾರೆ, ಇವರು ಕೂಡ ಮುಖ್ಯಮಂತ್ರಿ ಆಗ್ಬೇಕು ಅಂತ ಬಹಳ ಜನ ಅಪೇಕ್ಷೆ ಪಡ್ತಾರೆ, ಆದ್ರೆ ಆಗುತ್ತಾ ಅನ್ನುವಂತ ರೀತಿಯಲ್ಲಿ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ಅಂದ್ರೆ ಈಗ ಸದ್ಯದ ಮಟ್ಟಿಗೆ ಸನ್ನಿವೇಶ ಸಂದರ್ಭ ಇಲ್ಲ ಅಂತ ಹೇಳಿ, ಅದು ಕೂಡ ಒಂದ್ ರೀತಿ ಪಕ್ಕದಲ್ಲೇ ಇದ್ದಂತ ಆರ್ ವಿ ದೇಶಪಾಂಡೆ ಅವರಿಗೆ ಒಂದು ಅವಕಾಶ ನನಗೂ ಇದೆ ಅನ್ನುವಂತ ರೀತಿಯಲ್ಲಿ ಅನ್ಸಿದ್ರು ಕೂಡ ಒಂದ್ ರೀತಿ ಅವ್ರು ಅದನ್ನ ಹೇಗೆ ಕನ್ಸಿಡರ್ ಮಾಡಿದಾರೋ ಗೊತ್ತಿಲ್ಲ. ಅವ್ರು ಹೇಗೆ ಕನ್ಸಿಡರ್ ಮಾಡಿದ್ದಾರೆ ಅನ್ನುವಂತ ತಿಳ್ಕೊಳಕ್ ಹೋದಂತ ಸಂದರ್ಭದಲ್ಲಿ ಅವ್ರು ಹೇಳಿದ್ದೇನು ಅಂತ ಅಂದ್ರೆ, ನನಗೆ ಸಿಎಂ ಆಗೋದಕ್ಕೆ ಅರ್ಹತೆ ಇದೆ, ಇರಬಹುದು, ಕುಮಾರಸ್ವಾಮಿ ಹೇಳ್ದಂಗೆ ನಂಗೂ ಕೂಡ ಸಿಎಂ ಆಗೋದಕ್ಕೆ ಅರ್ಹತೆ ಇರಬಹುದು, ಆದ್ರೆ ಅವಕಾಶ ಸಿಕ್ಕಿಲ್ಲ ಅನ್ನುವಂತ ಹೇಳೋ ಮುಖಾಂತರವಾಗಿ ನಾನೊಂದ್ ರೀತಿ ಅವಕಾಶ ವಂಚಿತ ಅನ್ನುವಂತಹ ರೀತಿಯಲ್ಲಿ ಅವರು ಕೂಡ ರಿಯಾಕ್ಟ್ ಮಾಡಿದ್ರು. ಮೊದಲಿಗೆ ಕುಮಾರಸ್ವಾಮಿ ಅವರು ಒಂದು ರಿಯಾಕ್ಟ್ ಮಾಡ್ತಾರೆ ಆರ್ ವಿ ದೇಶಪಾಂಡೆ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಆ ನಂತರದಲ್ಲಿ ಆರ್ ವಿ ದೇಶಪಾಂಡೆ ಅವರು ಕೂಡ ಅದಕ್ಕೆ ಮತ್ತೆ ರಿಯಾಕ್ಟ್ ಮಾಡ್ತಾರೆ. ಅವ್ರು ಏನು ಇಬ್ರು ಕೂಡ ಮಾತನಾಡಿದ್ರು, ಕ್ರಿಯೆ ಪ್ರತಿಕ್ರಿಯೆ ಹೇಗಿತ್ತು ನೋಡೋಣ ಬನ್ನಿ. ಅವರೊಬ್ಬರು ನಾಯಕರಿದ್ದಾರೆ, ಮುಖ್ಯಮಂತ್ರಿ ಆಗ್ತಕ್ಕಂಥ ಬೈಕ್ ಅವರು ವ್ಯಕ್ತಪಡಿಸಿದ್ರೆ ತಪ್ಪೇನಿದೆ ಇದರಲ್ಲಿ. ಆಮೇಲೆ ಅವರು ಈಗಾಗಲೇ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ, ಮುಂದಿನ ಚುನಾವಣೆ ಬಂದಾಗ, ಮುಂದಿನ ಚುನಾವಣೆಯಲ್ಲಿ ಜನತೆ ಅಪೇಕ್ಷೆ ಪಟ್ಟರೆ ನಾನು ಮುಖ್ಯಮಂತ್ರಿ ಆಗ್ತೀನಿ ಜನತೆ ಆಶೀರ್ವಾದದೊಂದಿಗೆ ಅಂತ ಹೇಳಿದ್ದಾರೆ. ಅದು ತಪ್ಪೇನಿದೆ? ಇಲ್ಲಿ ದೇಶಪಾಂಡೆ ಅವರಿದ್ದಾರೆ, ನನಗಿಂತ ಹಿರಿಯರಿದ್ದಾರೆ, ಅವರು ಮುಖ್ಯಮಂತ್ರಿ ಆಗಬೇಕು ಅಂತಕ್ಕಂಥದ್ದು ಬೈಕ್ ಕೆಲವರಲ್ಲಿ ಇರ್ತದೆ. ಅದನ್ನು ಬೇರೆ ಬೇರೆ ರೀತಿ ನಾವು ಅರ್ಥೈಸ್ತಕ್ಕಂಥದ್ದು ಅವಶ್ಯಕತೆ ಇಲ್ಲ ನನ್ನ ಅಭಿಪ್ರಾಯ. ಈಗಾಗಲೇ ನಾನು ಹೇಳಿದ್ದೇನೆ, ಈ ಒಂದು ಸಮ್ಮಿಶ್ರ ಸರ್ಕಾರ ಭದ್ರವಾಗಿ ನಡೆಯತಕ್ಕಂಥದ್ದಕ್ಕೆ ಸಿದ್ದರಾಮಯ್ಯನವ್ರ ಲೀಡರ್ಶಿಪ್ನಲ್ಲೇ ಈ ಸರ್ಕಾರಕ್ಕೆ ಸಂಪೂರ್ಣವಾದಂಥ ರಕ್ಷಣೆ ಇರ್ತದೆ ಅಂತಕ್ಕಂಥದ್ದನ್ನು ನಿಮ್ಮ ಗಮನಕ್ಕೆ ನಾನು ತರಲಿಕ್ಕೆ ಬಯಸ್ತಾ ಇದ್ದೇನೆ. ರೈತರ ಸಾಲ, ಸಹಕಾರಿ ಸಾಲ ಮನ್ನಾ ಆಗಿದೆ, ರಾಷ್ಟ್ರೀಕೃತ ಬ್ಯಾಂಕ್ ಸಾಲ ಮನ್ನಾ ಮಾಡುವ ಪ್ರಸ್ತಾವನೆ ಕ್ಯಾಬಿನೆಟ್, ಅದಕ್ಕೂ ಮಾನ್ಯತೆ ಕೊಟ್ಟಿದ್ದೇವೆ. ಮನ್ನಾ ಆಗಿದೆ, ರಾಷ್ಟ್ರೀಕೃತ ಬ್ಯಾಂಕ್ ಸಾಲ ಮನ್ನಾ ಮಾಡುವ ಪ್ರಸ್ತಾವನೆ ಕ್ಯಾಬಿನೆಟ್, ಅದಕ್ಕೂ ಮಾನ್ಯತೆ ಕೊಟ್ಟಿದ್ದೇವೆ. ಇದರ ಮುಂದುವರೆದ ಭಾಗವಾಗಿ ಆರ್ ವಿ ದೇಶಪಾಂಡೆ ಅವರು ಮಾತನಾಡ್ತಾ ಅವರು ಹೇಳಿದ್ರು, ಹೀಗೆ ಸಾಲ ಮನ್ನಾ ವಿಚಾರಕ್ಕೆಲ್ಲ ಸಂಬಂಧಪಟ್ಟಂತೆ ಅವರು ಮುಂದುವರೆದ ಭಾಗವಾಗಿ ಈ ಮಾತನ್ನು ಹೇಳಿದ್ರು ಅನ್ನೋದು ನಮ್ಗೆ ಗೊತ್ತಾಗಿದೆ. ನಂತರದ ಹಂತದಲ್ಲಿ ನೋಡೋಣ ಅವ್ರ ಹೇಳಿಕೆ ಹೇಗಿತ್ತು ಅನ್ನುವಂಥದ್ದನ್ನ. ಅಂದ್ರೆ ನನಗೆ ಅರ್ಹತೆ ಅಂತೂ ಖಂಡಿತವಾಗಿ ಇದ್ದೇ ಇದೆ, ಆದ್ರೆ ಅವಕಾಶ ಸಿಕ್ಕಿಲ್ಲ ಅನ್ನುವಂಥ ರೀತಿಯಲ್ಲಿ ಆರ್ ವಿ ದೇಶಪಾಂಡೆ ಅವರು ಹೇಳಿದ್ದಾರೆ. ಅಲ್ಲಿಗೆ ಒಂದು ವಿಚಾರ, ಇಲ್ಲಿ ಕುಮಾರಸ್ವಾಮಿ ಅವರು ಸೇಫ್ ಗೇಮ್ ಹೇಗಾಡಿದ್ದಾರೆ ಅಂದ್ರೆ, ಎಲ್ರಿಗೂ ಒತ್ತಾಯಗಳಿದ್ದೇ ಇರುತ್ತೆ. ಕಾಂಗ್ರೆಸ್ನಲ್ಲೂ ಕೂಡ ಕೆಲವರು ನಾಯಕರು ಮುಖ್ಯಮಂತ್ರಿಗಳಾಗಬೇಕು ಅನ್ನುವಂಥ ಒತ್ತಾಯ ಇದ್ದೇ ಇರುತ್ತೆ. ಸದ್ಯ ಸಂದರ್ಭ ಸನ್ನಿವೇಶ ಅದಕ್ಕೆ ತಕ್ಕಂಗಿಲ್ಲ ಅನ್ನುವಂಥದ್ದನ್ನ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ಆರ್ ವಿ ದೇಶಪಾಂಡೆ ಅವರು ಕೂಡ ಅದೇ ರೀತಿಯಾಗಿ ಸ್ವಲ್ಪ ಡಿಫೆನ್ಸಿವ್ ಆಗಿ ಅವರು ಕೂಡ ಮಾತನಾಡಿದ್ದಾರೆ ಅನ್ನೋದು ನಮಗೆ ಗೊತ್ತಾಗ್ತಾ ಇತ್ತು. ಹರೀಶ್ ನಮ್ಮ ಪ್ರತಿನಿಧಿ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ. ಹರೀಶ್, ಅಂದ್ರೆ ಕುಮಾರಸ್ವಾಮಿ ಅವರು ಸ್ಟೇಟ್ಮೆಂಟ್ ಕೊಟ್ಟರಲ್ಲ, ಆರ್ ವಿ ದೇಶಪಾಂಡೆ ಅವರು ಪಕ್ಕದಲ್ಲೇ ಇದ್ರು, ಆಗ ಅವರ ಭಾವನೆಗಳು ಹೇಗೆ ವ್ಯಕ್ತ ಆಯ್ತು ಅಂತ ಹೇಳಿ, ಅಥವಾ ಅವರು ನಡವಳಿಕೆ ಹೇಗೆ ಅಲ್ಲಿ ಕಂಡು ಬಂತು, ಜೊತೆಗೆ ಆ ನಂತರದಲ್ಲಿ ಅವ್ರ ಸ್ಟೇಟ್ಮೆಂಟ್ ಕೊಟ್ಟಂತ ಸಂದರ್ಭದಲ್ಲಿ ಏನ್ ಅನ್ಸ್ತು? ಮಲ್ತೇಶ್, ಸಿಎಂ ಸಿದ್ದರಾಮಯ್ಯ ಅವರು ಕೊಟ್ಟಂತಹ ಹೇಳಿಕೆ ಏನಿದೆ, ನಾನೇ ಮುಂದಿನ ಮುಖ್ಯಮಂತ್ರಿ ಆಗ್ತೇನೆ ಅನ್ನುವಂತ ಹೇಳಿಕೆ ಸಾಕಷ್ಟು ಚರ್ಚೆಗೆ ಗ್ರಾಸ ಆಗ್ತಿದೆ. ದೆಹಲಿ ಮಟ್ಟದಲ್ಲೂ ಕೂಡ ಈ ಒಂದು ಹೇಳಿಕೆ ಚರ್ಚೆ ಆಗ್ತಿರ್ತಕ್ಕಂಥದ್ದು. ಇವತ್ತು ರಾಹುಲ್ ಗಾಂಧಿ ಅವ್ರನ್ನ ಭೇಟಿಯಾಗಿ ಎಚ್ ಡಿ ಕುಮಾರಸ್ವಾಮಿ ಅವರು ಹೋಗುವಾಗ್ಲೂ ಕೂಡ ಇಂಥದೊಂದು ರಾಹುಲ್ ಗಾಂಧಿ ಅವ್ರ ಜೊತೆ ಚರ್ಚೆಯನ್ನು ಕೂಡ ಮಾಡಿದ್ದಾರೆ ಅನ್ನುವಂಥದ್ದನ್ನ ಹೇಳಲಾಗ್ತಿದೆ. ಇದೇ ವಿಚಾರವಾಗಿ ನೀವು ಚರ್ಚೆ ಮಾಡಿದ್ದೀರಾ ಅನ್ನುವಂತಹ ಪ್ರಶ್ನೆಯನ್ನ ಮಾಧ್ಯಮದವರು ಕೇಳಿದಾಗ, ಅಂದ್ರೆ ಕುಮಾರಸ್ವಾಮಿ ಅವರು ಹೇಳ್ತಾರೆ,
ಸಿದ್ದರಾಮಯ್ಯ ಅವರು ಇಂತಹ ಹೇಳಿಕೆಯನ್ನ ಈಗ ಆಗ್ತೇನೆ ಅನ್ನುವಂತಹ ಹೇಳಿಕೆಯನ್ನ ಅರ್ಥದಲ್ಲಿ ಕೊಟ್ಟಿಲ್ಲ. ಮುಂದೆ ಜನರ ಆಶೀರ್ವಾದವನ್ನ ಮಾಡಿದ್ರೆ ಮುಂದೆ ನಾನು ಮುಖ್ಯಮಂತ್ರಿ ಆಗ್ತೇನೆ ಅನ್ನುವಂತ ಹೇಳಿಕೆ ಅರ್ಥದಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹಾಗಾಗಿ ಇದಕ್ಕೆ ವಿಶೇಷವಾದ ಅರ್ಥವನ್ನ ಕಲ್ಪಿಸಬೇಕಾದಂತ ಅಗತ್ಯ ಇಲ್ಲ. ನೋಡಿ, ಕಾಂಗ್ರೆಸ್ ನಲ್ಲಿ ಸಾಕಷ್ಟು ಹಿರಿಯ ನಾಯಕರುಗಳಿದ್ದಾರೆ. ಪಕ್ಕದಲ್ಲಿ ಇರ್ತಕ್ಕಂಥ ದೇಶಪಾಂಡೆ ಅವರು ಕೂಡ ಹಿರಿಯರು, ಸಾಕಷ್ಟು ಅನುಭವ ಇದೆ. ಇವರು ಕೂಡ ಮುಖ್ಯಮಂತ್ರಿ ಆಗಬಹುದು ಅನ್ನುವಂತ ಹೇಳಿಕೆ ಈಗ ಚರ್ಚೆಯ ಗ್ರಾಸ ಆಗಿರ್ತಕ್ಕಂಥದ್ದು. ಪಕ್ಕದಲ್ಲಿ ಕೂಡ ದೇಶಪಾಂಡೆ ಅವರು ಇದ್ರೆ ಅವ್ರಿಗೂ ಕೂಡ ಸಣ್ಣ ಮಟ್ಟದಲ್ಲಿ ಒಂದು ಆಸೆ ಕೂಡ ಬಂತು. ಯಾಕಂದ್ರೆ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರ ಬಾಯಲ್ಲಿ ನಾನು ಮುಖ್ಯಮಂತ್ರಿ ಆಗಬಹುದು ಅನ್ನುವಂತ ಹೇಳಿಕೆಯನ್ನ ಕೊಟ್ಟಿರೋದಿದೆಯಲ್ಲ, ದೇಶಪಾಂಡೆ ಅವ್ರಿಗೂ ಕೂಡ ಒಂದು ಸಣ್ಣ ಮಟ್ಟದಲ್ಲಿ ಆಸೆ ಸೃಷ್ಟಿಯಾಗಿರ್ತಕ್ಕಂಥದ್ದು. ಇದರ ಬಗ್ಗೆ ನಾವು ಪ್ರತಿಕ್ರಿಯೆಯನ್ನ ಕೇಳಿದಾಗ, ಮಾಧ್ಯಮದವರು ಪ್ರತಿಕ್ರಿಯೆಯನ್ನ ಕೇಳಿದಾಗ ದೇಶಪಾಂಡೆ ಅವರು ಹೇಳ್ತಾರೆ, ಇಲ್ಲಿ ಮುಖ್ಯವಾಗಿ ಯಾರು ಮುಖ್ಯಮಂತ್ರಿ ಆಗ್ತಾರೆ ಅನ್ನೋದು ಮುಖ್ಯ ಅಲ್ಲ, ನನಗೂ ಕೂಡ ಅನುಭವ ಇದೆ, ನನಗೂ ಕೂಡ ಮುಖ್ಯಮಂತ್ರಿ ಆಗುವಂತ ಸಾಮರ್ಥ್ಯ ಇದೆ, ನನಗೆ ಅವಕಾಶ ಸಿಕ್ಕಿಲ್ಲ, ಮತ್ತೆ ನಾನೇ ಮುಖ್ಯಮಂತ್ರಿ ಆಗಬೇಕು ಅನ್ನುವಂಥದ್ದನ್ನ ನಾನು ಎಲ್ಲೂ ಕೂಡ ಕ್ಲೈಮ್ ಮಾಡ್ಕೊಳ್ಳಿಕ್ಕೆ ಹೋಗಿಲ್ಲ ಅನ್ನುವಂತ ಪ್ರತಿಕ್ರಿಯೆಯನ್ನ ದೇಶಪಾಂಡೆ ಅವರು ಕೊಡ್ತಾರೆ. ಹಾಗಾಗಿ ಇಲ್ಲಿ ಕುಮಾರಸ್ವಾಮಿ ಅವರು ಕೊಟ್ಟಂತ ಹೇಳಿಕೆ ಅಂದ್ರೆ ಸಿದ್ದರಾಮಯ್ಯ ಅವರು ಒಬ್ಬರೇ ಅಲ್ಲ, ಇನ್ನು ಸಾಕಷ್ಟು ಜನರು ಇಂತ ಆಸೆಯನ್ನ ಹೊಂದಿದ್ದಾರೆ. ಹಾಗಾಗಿ ಸಿದ್ದರಾಮಯ್ಯ ಅವರು ಕೊಟ್ಟಿರ್ತಕ್ಕಂಥ ಹೇಳಿಕೆಗೆ ಹೆಚ್ಚಿನ ಮಹತ್ವವೇನು ಕೊಡ್ಬೇಕಾಗಿಲ್ಲ ಅನ್ನುವಂತ ರೀತಿಯಲ್ಲಿ ಪಕ್ಕದಲ್ಲಿರ್ತಕ್ಕಂಥ ದೇಶಪಾಂಡೆ ಅವರನ್ನ ಉದಾಹರಿಸಿ ಹೇಳಿರ್ತಕ್ಕಂಥದ್ದು. ಮಾಲ್ತೇಶ. ಓಕೆ, ಥ್ಯಾಂಕ್ ಯು ಹರೀಶ್.